ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಎಕ್ಸಾಮ್ ದಟ್ ಈಸ್ ಇಂಗ್ಲೀಷ್ ತುಂಬ ಚೆನ್ನಾಗಿ ಆಗಿದೆ ಅಂತ ಅನ್ಕೊಳ್ತೇನೆ. ಈ ಸಾರಿ ತುಂಬಾ ಈಸಿ ಇತ್ತು ಪೇಪರ್. ಆಲ್ಮೋಸ್ಟ್ ಆಗಿ ತುಂಬ ಚೆನ್ನಾಗಿ ಸ್ಕೋರ್ ಕೂಡ ಮಾಡಿರ್ತೀರಿ. ಜಸ್ಟ್ ಕ್ರಾಸ್ ಚೆಕ್ ಮಾಡೋಣ ಹೇಗೆ ಮಾಡಿದ್ರಿ ಅಂತೇಳಿ. ಸೊ ದಿಸ್ ಈಸ್ ಫಸ್ಟ್ ಒನ್ ನೋಡಿ. ಜೂಲಿಯಟ್ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್ ಆಸ್ ಅ, ಏನಿದ್ರೆ ಆನ್ಸರು ಎಷ್ಟೋ ಸಲ ಡಿಸ್ಕಸ್ ಮಾಡಿದ್ದೇವೆ. ಏನಂತ ದಟ್ ಈಸ್ ಕಾಲೇಜ್ ವಾರ್ಡ್ ರಿಚ್ ಜಬಲ್ ಅಂತ ಹೇಳ್ತೇವೆ, ಹೌದಾ. ನೆಕ್ಸ್ಟ್ ಒನ್, ಇನ್ ದ ಪೋಯಮ್ the poet says that parents may house bodies of their children but not there. ಏನಿದ್ರೆ ಆನ್ಸರು ದಟ್ ಇಸ್ none other than C, ಸೋಲ್ಸ್ ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ಒನ್, ಥರ್ಡ್ ಒನ್ ಇಸ್ ವೆರಿ ಸಿಂಪಲ್. ಏನಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅ ಸನ್ನಿ ಮಾರ್ನಿಂಗ್ ದ ನೇಮ್ ಆಫ್ ವಿಲ್ಲಾ ವೇರ್ ಸಿಲ್ವರ್ ಮೆಡಲ್ ಸ್ಟೇಡ್ ವಾಸ್ ಕಾಲ್ಡ್, ಹೌದಾ. ಯಾವುದು ವಿಲ್ಲಾಕ್ ಅಂತ ಹೇಳ್ತೀವಿ ಅಂತಂದ್ರೆ ದಿಸ್ ಈಸ್ ನನ್ ಅದರ್ ದ್ಯಾನ್ ಮೆರಿಸೆಲ್ಲಾ ಅಂತ ಹೇಳ್ತೀವಿ. ಸೊ ಯುವರ್ ಆನ್ಸರ್ ಇಸ್ ವಾಟ್ ಬಿ. ನೆಕ್ಸ್ಟ್ ಒನ್, ಇನ್ ದ ಪೋಯಮ್ ಯು ಆರ್ ಓಲ್ಡ್ ಲವ್ ಫ್ಲೆಡ್ ಇನ್ ದ ಹೈಡ್ ಹಿ ಈಸ್ ಅಮಿಡ್. ಎಷ್ಟೋ ಸರಿ ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಇದರ ಆನ್ಸರ್ ಬಂದ್ಬಿಟ್ಟು ವಾಟ್ ಅ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಇನ್ ದ ಲೆಸನ್ ದ ಗಾರ್ಡನರ್ ದ ಓಲ್ಡ್ ಮ್ಯಾನ್ಸ್ ಐಸ್ ವೆರ್ ಸಫೋಸ್ ವಿತ್, ಏನಂತಂದ್ರೆ ನೇಟಿವ್ ಇಂಟೆಲಿಜೆನ್ಸ್. ಓಕೆ. ಇನ್ ದ ಪೋಯಮ್ ಹೆವೆನ್ ಇಫ್ ಯು ನಾಟ್ ಆನ್ ಅರ್ತ್ ದ ಟೆಂಡರ್ ಸೆನ್ಸ್ ಅಂಡ್ ಲೀನ್ಸ್ ಆನ್, ಇದು ಫಿಕ್ಸ್ ಆನ್ಸರ್. ಓಕೆ, ಇಲ್ಲಿ ಏನೂ ಕನ್ಫ್ಯೂಷನ್ ಬೇಡ, ಅಷ್ಟು ಸಿಂಪಲ್ ಟಾಪಿಕ್ ಇದು. ಎಷ್ಟೋ ಸಲ ಕೂಡ ಏನೋ ಟೆಕ್ಸ್ಟ್ ಬುಕ್ಕಲ್ಲಿ ಏನೋ ಕಂಡುಕೊಳ್ತೇವೆ. ಸೊ ದಿಸ್ ಇಸ್ ನನ್ ಅದರ್ ದ್ಯಾನ್ ವರ್ಡ್ ಅಂಡ್ ಗಾರ್ಡನ್ಸ್ ಅಂತೇಳಿ. ಸ್ವಲ್ಪ ಇಲ್ಲೊಂಚೂರು ಏನೋ ಟ್ವಿಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ಬಟ್ ಸಿಂಪಲ್. ಏನಂತಂದ್ರೆ ಮೋಟಾರ್ ಕಾರ್ಸ್ ಒಂದು ಸ್ಟೇಟ್ಮೆಂಟು ಅದ್ರ ಜೊತೆ ರೀಸನ್ ಕೊಟ್ಟಿದ್ದಾರೆ. ದಿಸ್ ಈಸ್ ಹ್ಯಾಸ್ ಬಿನ್ ಟೇಕನ್ ದ ಲೆಸನ್ಸ್, ಯಾವುದು ಜಪಾನ್ ಅಂಡ್ ಬ್ರೆಜಿಲ್ ಅಂತ ಅದ್ರ ಮುಖಾಂತರ. ಸೊ ಏನಂತಂದ್ರೆ ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್ ಸ್ಟೇಟ್ಮೆಂಟ್. ರೀಸನ್ ಏನಂದ್ರೆ ಇಂಪೋರ್ಟ್ ಡ್ಯೂಟೀಸ್ ಆರ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರ್ಸ್. ಸೇಮ್ ಟೆಕ್ಸ್ಟ್ ಬುಕ್ ನೋಡಿ, ಏನೋ ಲೈನ್ಸ್ಗಳು ನೋಡಿದ ತಕ್ಷಣ ಏನು ಟೆಕ್ಸ್ಟ್ ಬುಕ್ ಡೀಟೇಲ್ ಆಗಿ ಓದ್ಕೊಂಡಿರ್ತಾರೆ, ಈಸಿಯಾಗಿ ಆನ್ಸರ್ ಸಿಕ್ಬಿಡುವಂಥದ್ದು. ಯಾಕಂದ್ರೆ ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಏನು ಮೋಟಾರ್ ಕಾರ್ಸು. ಆಮೇಲೆ ಇಂಪೋರ್ಟ್ ಡ್ಯೂಟೀಸ್ ಆರ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರ್ಸ್. ಓಕೆ, ಸೊ ದೇರ್ ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ದ ರೀಸನ್ ಆರ್ ಟು ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ಒನ್, ಮ್ಯಾಚ್ ದ ಫಾಲೋವಿಂಗ್, ಹೌದಾ. ಇಲ್ಲಿ ಕೆಲವೊಂದು ನೋಡಿ, ಗ್ರಿಮ್ಮಿಸ್ ಫೇರಿ ಟೈಲ್ಸ್, ಡೋನಾ ಲಿಯೋನಾರ್ ಆ್ಯಂಡ್ ದ ಒಡಸಿ. ಹೀಗೆ ಬಂದಾಗ ಏನು ಮಾಡ್ಕೋಬೇಕು, ಕೆಲವೊಂದು ಈಜಿ ಟ್ರಿಕ್ಕನ್ನು ಬಳಕೆ ಮಾಡ್ಕೊ ಅಂತ ಹೇಳಿರ್ತೇವೆ. ಹೆಂಗಂತಂದ್ರೆ ಡೋನಾ ಲಿಯೋನಾರ್ ಯಾರು ಅಂತಂದ್ರೆ ದಿಸ್ ಇಸ್ ನನ್ ಅದರ್ ದ್ಯಾನ್ ಬೋಗಸ್ ಮದರ್ ಅಂತ ಹೇಳಿದೆ. ದ ಓಡಸ್ ಯಾರು ಬರ್ದಿದ್ದಾರೆ, ದಿಸ್ ವಾಟ್ ಉಮರ್. ದೆನ್ ಗ್ರಿಮ್ಮಿ ಟೇಲ್ಸ್ ಇಟ್ ಇಸ್ ನನ್ ಅದರ್ ದ್ಯಾನ್ ಟೇಲ್ಸ್ ಇನ್ ಇಂಗ್ಲಿಷ್ ಬರ್ತಾರೆ. ಹಾಗಿದ್ರೆ ಇದರ ಆನ್ಸರ್ ಏನು ಅಂತ ನಿಮ್ಗೆ ಅರೈಸ್ ಆಗತ್ತೆ. ದಿಸ್ ಈಸ್ ನನ್ ಅದರ್ ದ್ಯಾನ್ ಬಿ. ಯಾಕಂದ್ರೆ ಎ ಅಂದ್ರೆ 3, ಬಿ ಅಂದ್ರೆ 1 ಅಂಡ್ ಸಿ ಇಸ್ ನನ್ ಅದರ್ ದ್ಯಾನ್ ಓಕೆ 2. ಸೊ ಹಿಯರ್ ಆನ್ಸರ್ ಬಂದ್ಬಿಟ್ಟು ಎ. ಓಕೆ, ಸಾರಿ, ಆನ್ಸರ್ ಬಂದ್ಬಿಟ್ಟು ದಿಸ್ ಇಸ್ ದ ಬಿ ಇಸ್ ದ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಇದೆ. ಸೊ ದೋಸ್ ಹೂ ಹ್ಯಾವ್ ರೆಡ್ ಪ್ರಾಪರ್ಲಿ ಈಸಿ ನಿಮ್ಗೆ ಇಲ್ಲಿ 10 ಮಾರ್ಕ್ಸ್ ಸಿಕ್ಬಿಡತ್ತೆ, ಹೌದಾ. ನೋಡಿ, ಐಡೆಂಟಿಫೈ ದ events that led ಮಾರ್ಕಸ್ ಐಬಿ ಟು ಬಿಕಮ್ ದ ಕಲ್ಚರ್ ಮಿನಿಸ್ಟರ್. ಹೇಗೆ ಕಲ್ಚರ್ ಮಿನಿಸ್ಟರ್ ಆದಂತ ತಕ್ಷಣ ನೀವು ಫಸ್ಟ್ ಆನ್ಸರ್ ಸಿಕ್ಬಿಡತ್ತೆ. ಯಾಕಂತಂದ್ರೆ ನಾಟ್ ಟು ಸಕ್ಸಸ್ಫುಲ್ ಮಿಷನ್ ಸ್ಕೂಲ್ ಟೀಚರ್. ಸ್ಕೂಲ್ ಟೀಚಿಂಗ್ ಏನು ಪ್ರೊಫೆಷನ್ ಮಾಡ್ತಾ ಇದ್ವಲ್ಲ, ಅಲ್ಲಿ ಈಸ್ ನಾಟ್ ಎ ಸಕ್ಸಸ್ಫುಲ್ ಟೀಚರ್. ಅದಕ್ಕಾಗಿ ಏನು ಮಾಡ್ತಾನೆ ಅಂದರೆ ಹಿ ಎಂಟರ್ಡ್ ಪಾಲಿಟಿಕ್ಸ್. ಅದೇ ಒಂದು ಸಂದರ್ಭದಲ್ಲಿ ಪಾಲಿಟಿಕ್ಸ್ ಅವರ ಒಂದು ಹಳ್ಳಿಗೆ, ಒಂದು ವಿಲೇಜಿಗೆ ಬರುತ್ತೆ. ಅದಕ್ಕೆ ಅವನು ಏನು ಮಾಡ್ತಾನೆ, ವೈಸ್ಲಿ ಜಾಯಿನ್ ಪಾಲಿಟಿಕ್ಸ್ ಅಂಡ್ ಗಾಟ್ ಎಲೆಕ್ಟೆಡ್ ಇನ್ ಎಲೆಕ್ಷನ್ಸ್ ಅಂಡ್ ಬಿಕೇಮ್ ಕಲ್ಚರ್ ಮಿನಿಸ್ಟರ್. ಸೊ ದಿಸ್ ಈಸ್ ವಾಟ್ ದ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಇದೆ. ಅಂಡ್ ದ ಲಾಸ್ಟ್ ಒನ್, ವಾಟರ್ ನೋಸ್ ದ ರೈಟ್ ಇಸ್ ರೈಸೋ. ಯಾವುದಂತಂದ್ರೆ ಕರ್ಮಚೇಡು ಸುವರ್ತಮ. ಇಷ್ಟಿಗೆ ನಿಮಗೆ ಯು ವಿಲ್ ಗೆಟ್ 10 ಔಟ್ ಆಫ್ 10 ಮಾರ್ಕ್ಸ್. ನೋಡಿ ಇಲ್ಲೇ ಬಂದ್ಬಿಡ್ತು. ನಿಮ್ಗೆ ಏನಾದರೂ ಇಸ್ ಎಕ್ಸಾಕ್ಟ್ ಬರ್ಬಿಟ್ಟಿದ್ರೆ ಅಂದ್ರೆ ಯು ಆರ್ ಏಬಲ್ ಟು ಗೆಟ್ 10 ಮಾರ್ಕ್ಸ್ ಹಿಯರ್ ಮಾಡಿ. ನಾವು ಇಲ್ಲಿ ನೋಡಿ, ಎಷ್ಟೋ ಸಲ ಡಿಸ್ಕಸ್ ಮಾಡಿದ್ದೇವೆ, ಕ್ವಶನ್ ಪೇಪರ್ ಅನಲೈಸ್ ಮಾಡಿದ್ದೇವೆ. ಏನಂತಂದ್ರೆ ಪ್ಯಾಸಿವ್ ಫಾರ್ಮ್ ಅನ್ನ ಹೇಗೆ ಬರಿಬೇಕು ಅಂತ ಹೇಳ್ತೀನಿ. ಓಕೆ, ಸಿಂಗ್ಲರ್ ಇದ್ರೆ ವಾಸು, ಪ್ಲೂರಲ್ ಇದ್ರೆ ವೇಯರು ಅಂತ ಹಾಕೋಬೇಕಂತ ಹೇಳ್ತೀನಿ. ವಾಸ್ ಪ್ಲಸ್ V3 ಎಷ್ಟೋ ಸಂದರ್ಭದಲ್ಲಿ ನಾನು ಟೀಚ್ ಮಾಡಿದ್ದೇನೆ. ಸೊ ಹಾಗಿದ್ರೆ ಆನ್ಸರ್ ಏನಂತಂದ್ರೆ ಮರ್ಡರ್ ವಾಸ್ ಕಮಿಟೆಡ್. ನೋಡಿ, ಮರ್ಡರ್ ವಾಸ್ ಕಮಿಟೆಡ್. ನೋಡಿ ಎಷ್ಟು ಸಿಂಪಲ್ ಇದೆ, ಹೌದಾ. ಮರ್ಡರ್ ವಾಸ್ ಕಮಿಟೆಡ್ ಅಂತ ಬರೆದ್ರೆ ಯು ವಿಲ್ ಗೆಟ್ ಅಗೇನ್ 1 ಮಾರ್ಕ್ಸ್. ನಾವು ದ ಕ್ರಿಮಿನಲ್ ಅಗೇನ್ ಇಲ್ಲಿ ಏನಿದೆ, ಮತ್ತೆ ಏನಂತಂದ್ರೆ ಸಿಂಗ್ಲರ್ ಇದ್ರ ಸಂಬಂಧ ನಾವೇನ್ ಮಾಡ್ಕೊಳ್ತೇವೆ, ವಾಸ್ ಅಂತ ಹಾಕೊಂಡು ವಾಸ್ ಸೆಂಟೆನ್ಸ್ಡ್. ನೋಡಿ
was sentenced to death by judges, but the kingdom had no resource to execute the criminal, so the criminal was, again singular, ಎಷ್ಟು ಸಿಂಪಲ್ ನೋಡಿ, was asked. ಹೌದಾ, ವಾಸ್ ಪ್ಲಸ್ V3 ಇದನ್ನ ಫಾಲೋ ಮಾಡಬೇಕು. ಇಲ್ಲಿ ನೋಡಿ ಅದೇ ರೀತಿ ಮಾಡಿದ್ದೀವಿ, ಇಲ್ಲಿ ಫಾಲೋ ಮಾಡಿದ್ವಿ, ಇಲ್ಲಿ ಫಾಲೋ ಮಾಡಿದ್ವಿ. ಸೊ ಹಿಯರ್ ಯು ವಿಲ್ ಗೆಟ್ 3 ಮಾರ್ಕ್ಸ್. ನೋಡಿ ಇಲ್ಲೇ 13 ಮಾರ್ಕ್ಸ್ ಬಂದ್ಬಿಟ್ಟು ದೋಸ್ ಆರ್ ಏಬಲ್ ಟು ರೈಟ್ ದೋಸ್ ಪ್ರಾಪರ್ ಆನ್ಸರ್ಸ್. ಹೌದಾ, ಇಲ್ಲಿ ನೋಡಿ ದ ಟಾಪಿಕ್ ಇನ್ ದ ಬಿಗ್ ಸಿಟೀಸ್ ಈಸ್ ಇನ್ಕ್ರೀಸಿಂಗ್ ಬೈ. ಹೌದು, ಈ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಲೆಸನ್ ಮುಖಾಂತರ ಕೇಳಿದ್ದೆ, ಇದನ್ನ ಹೊರಗಿನ ಕೇಳಿಲ್ಲ ಅವನು. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಲೀವ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಹೇಳ್ತೀವಿ. By leaps and bounds, day by day, it has become difficult for the commuters to, ಎರಡನೇದು ಬಂದ್ಬಿಟ್ಟು to look up to. So this is 2 ನೋಡಿ. ಸೊ ಇಲ್ಲೇ 15 ಮಾರ್ಕ್ಸ್ ನಿಮ್ಗೆ ಬಂದ್ಬಿಟ್ಟು ದಿಸ್ ಈಸ್ ವಾಟ್ 2 ಮಾರ್ಕ್ಸ್. ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಮೇಲೆ ಕೇಳಲಾಗಿದೆ. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ದಟ್ ಇಸ್ ಪ್ಯಾಸಿವ್ ಫಾರ್ಮು ಕೇಳಿದ್ದಾನೆ, ಅದ್ರ ಜೊತೆಗೆ ಎಕ್ಸ್ಪ್ರೆಷನ್ ಕೂಡ ಅಲ್ಲೇ ಕೇಳಿದ್ದಾನೆ. ನಾವು ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ನಾವು ಪಾಕೆಟ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಎಸ್ ಪಾಕೆಟ್ ಮಾರ್ಕ್ಸ್. ಯಾಕಂದ್ರೆ ಅಷ್ಟೇ ಸಿಂಪಲ್ ಆಗಿರೋದು ಟಾಪಿಕ್. ಇಲ್ಲಿ ಯಾವುದೇ ಕಾರಣದ ಸಂದರ್ಭದಲ್ಲಿ ಕೂಡ ತಾವುಗಳು ಮಾರ್ಕ್ಸ್ಗಳನ್ನು ಮಿಸ್ ಮಾಡ್ಕೋಬಾರ್ದು. ಇಲ್ಲಿ ನೋಡಿ, ದ ಕಾಲೇಜ್ ಡೇ ವಾಸ್ ಹೆಲ್ಡ್ ಇನ್ ದ ಕಾಲೇಜ್ ಆಡಿಟೋರಿಯಂ. ವೇಯರ್ ಅಂದರೆ ದಿಸ್ ಈಸ್ ಒನ್ಲಿ ಎಲ್ಲಿ ಕಾಲೇಜ್ ಆಡಿಟೋರಿಯಂ ಅಂತ ಹೇಳ್ತೇವೆ. ಹಾಗಿದ್ರೆ ಆನ್ಸರ್ ಎಲ್ಲಿದೆ? ಕಾಲೇಜ್ ಆಡಿಟೋರಿಯಂ. ದಿಸ್ ಈಸ್ ನನ್ ಅದರ್ ದ್ಯಾನ್ ಇಟ್ ಈಸ್ ಮ್ಯಾಚ್ ವಿತ್ ದ ಸಿ. ವೆರಿ ಸಿಂಪಲ್. ನೆಕ್ಸ್ಟ್, the students were seated in their best dresses. The chief guest who. ನೋಡಿ ಇಲ್ಲೇ ಇದೆ who ಅಂತಂದ್ರೆ this is none other than chief guest only. ಹೌದಾ? So we are going to match with the this one, chief guest. Next one, was a folk singer entertained the students with a rhythmic songs. Which ಅಂತಂದ್ರೆ ಏನು? which ಇಂದ ಇದು ಯಾವುದಿದೆ? ಇಲ್ಲೇ ಇದೆ. ಅದಕ್ಕೆ ನಾವು rhythmic songs ಅಂತ ಹೇಳ್ತೀವಿ. ನೋಡಿ ನೋಡಿ ಎಷ್ಟು ಸಿಂಪಲ್ ಇದೆ. ನೆಕ್ಸ್ಟ್ ಒನ್ ಹಾಗೆ ಹೋದಾಗೆ ಅದ ಸ್ಟೂಡೆಂಟ್ ಎಂಜಾಯ್ಡ್ ಎ ಲಾಟ್. ದೇ ಅಂದ್ರೆ ಯಾರು ಇಲ್ಲಿ? ದೇ ಅಂತಂದ್ರೆ ದಿಸ್ ಇಸ್ ನನ್ ಅದರ್ ದ್ಯಾನ್ ಸ್ಟೂಡೆಂಟ್ಸ್. ಸೇ ದಿಸ್ ಒನ್. ಅಂಡ್ ದ ಲಾಸ್ಟ್ ಒನ್ ಏನಂತಂದ್ರೆ ದ ಕಾಲೇಜ್ ಡೇ ಕನ್ಕ್ಲೂಡೆಡ್ ವಿತ್ ಎ ಕಲ್ಚರ್ ಪ್ರೋಗ್ರಾಮ್ ಬೈ ದ ಟೀಚರ್ಸ್. ಇಟ್ ಅಂತಂದ್ರೆ ಯಾವುದು? ಇಟ್ ವಾಸ್ ಮೆಮೊರೇಬಲ್. ಯಾವುದು ಇಟ್ ವಾಸ್ ಮೆಮೊರೇಬಲ್ ಡೇ ಅಂತಂದ್ರೆ ಕಾಲೇಜ್ ಡೇ. ಸೊ ಅದಕ್ಕೆ ನಾವು ಇಟ್ ಅಂತ ತಗೊಂಡು ವಿ ಆರ್ ಮ್ಯಾಚ್ ವಿತ್ ದ ಕಾಲೇಜ್ ಡೇ. ಇದು ಒಂದು ಎಕ್ಸ್ಟ್ರಾ ಆಗತ್ತೆ. ದಿಸ್ ಈಸ್ ಎಕ್ಸ್ಟ್ರಾ. ಸೊ ಈ ರೀತಿ ನಾವು ಮ್ಯಾಚ್ ಮಾಡಿದರೆ ವಿ ವಿಲ್ ಗೆಟ್ ಈಸಿಲಿ 5 ಮಾರ್ಕ್ಸ್. ನೋಡಿ ಎಷ್ಟು ಸ್ಕೋರಿಂಗ್ ಬಂತು ನೋಡಿ. ಇಷ್ಟೇನಾದರೂ ಮಾಡಿದರೆ ನಿಮಗೆ ಯಾವುದೇ ಕಾರಣಕ್ಕೆ ಎಲ್ಲೂ ಕೂಡ ಏನೋ ಮಿಸ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಕಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ನಿಮಗೆ ಫಸ್ಟ್ ಏನೋ ಎ ಭಾಗದಲ್ಲಿ ಯು ವಿಲ್ ಗೆಟ್ ಆಲ್ಮೋಸ್ಟ್ ಕರೆಕ್ಟಾಗಿ ಬರ್ತಿದ್ದಂದರೆ ನಿಮ್ಗೆ ಇಲ್ಲೇ 20 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ. 20 ಬಂದ್ಬಿಟ್ಟು ನೋಡ್ರಿ ಇನ್ನೇನು ಬೇಕು ನಿಮಗೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ವಾಟ್ ಸಿಂಪಲ್ ಥಿಂಗ್ ದೇ ಹ್ಯಾವ್ ಎಕ್ಸ್ಪ್ಲೇನ್. ಪಾರ್ಟ್ ಬಿ ನೋಡೋಣ, ಸ್ವಲ್ಪ ಡಿಸ್ಕಸ್ ಮಾಡೋಣ. ಇದ್ರೆ ಏನಂತಂದ್ರೆ ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ 2 sentences ವರ್ಡ್ಸ್ ಆರ್ ಪ್ರೈಸಸ್. ವಾಟ್ ಡಿಡ್ ವಂದನಾ ಶಿವ್ ಲರ್ನ್ ಫ್ರಮ್ ಚಿಪ್ಕೋ ಮೂವ್ಮೆಂಟ್? ಏನು ಕಲಿತ್ಲು ಅವಳು ಅಂತಂದ್ರೆ ನಮಗೆ ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿ ಕಲ್ತಿರ್ತೇವೆ. ಏನು ಕಲಿತ್ಲು ಅಂತಂದ್ರೆ ದಿಸ್ ಈಸ್ ವಾಟ್ ಬಯೋಡೈವರ್ಸಿಟಿ. She learned biodiversity. ಹೌದ್ರಿ, ಬಯೋಡೈವರ್ಸಿಟಿ and ಇದನ್ನೇ ಬಯೋಡೈವರ್ಸಿಟಿ ಬೇಸ್ಡ್ ಏನು? ಬೇಸ್ಡ್ ಲಿವಿಂಗ್ ಎಕನಾಮಿಕ್ಸ್. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಿವಿಂಗ್ ಎಕನಾಮಿಕ್ಸ್. She has learned from the Chipko movement. Biodiversity and biodiversity based living economics. She learned from this one. Next one. What name any 2 poets mentioned in the Don Gonjal in the play Sunday Morning? Yaru so many the friends like Campobor ಅಂತ ಹೇಳ್ತೀವಿ. ಲೈಕ್ ನಿಮಗೆಲ್ಲ ಗೊತ್ತಿರ್ಬೇಕು CAMPOAMER ಇವರು ಇದ್ದಾರೆ. ಇನ್ನೊಂದು ಜೊರಿಲಾ ಅಂತ ಕೂಡ ಬರೀಬೋದು ನಾವು. ದಿಸ್ ಈಸ್ ವಾಟ್ ಜೋರಿಲಾ. ಹೌದಾ? ಇನ್ನೊಬ್ಬರು ಇದ್ದಾರೆ, ನೇಮ್ ಇಸ್ ವಾಟ್ ನೋಡಿ. ಸೊ ಲೈಕ್ ದಟ್ ದ ಪರ್ಸನ್ಸ್ ವಿಲ್ ಕಮ್. ಸೊ ಇಷ್ಟೇ ಬರುತ್ತೆ ನಿಮ್ಗೆ. ಅಗೇನ್ ವಾಟ್ ಯು ವಿಲ್ ಗೆಟ್ 2 ಮಾರ್ಕ್ಸ್. ಮೆನ್ಷನ್ ಎನಿ 2 ರೀಸನ್ಸ್ ಫಾರ್ ದ ಪೋಯಟ್ ಲವ್ಡ್ ಹೀಸ್ ಬಿಲವ್ಡ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್.
ಯಾವುದು ಫಿಲಿಗ್ರಿಮ್ ಸೋಲ್ ಅಂತ ಹೇಳ್ತೇವೆ, ಇನ್ನೊಂದು ದ ಸಾರೋಸ್ ಆಫ್ ಚೇಂಜಿಂಗ್ ಫೇಸ್. ಸೊ ಹಿಯರ್ ವಿ ವಿಲ್ ರೈಟ್ ಫಿಲಿಗ್ರಿಮ್ ಸೋಲ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಸಾರೋ ಆಫ್, ನೋಡಿ ಎರಡನೇದು ಸಾರೋ ಆಫ್ ಚೇಂಜಿಂಗ್ ಫೇಸ್ ಅಂತ ಕೂಡ ನಾವು ಹೇಳ್ಬೋದು. ಸಾರೋ ಆಫ್ ಚೇಂಜಿಂಗ್ ಫೇಸ್. ಸೊ ಹಿಯರ್ ಅಗೇನ್ ಅಂಡ್ ದ ಲಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಭಾಳ ಸಲ ಡಿಸ್ಕಸ್ ಮಾಡಿದ್ದು ಏನಂತಂದರೆ ಹೌ ಡಸ್ ಅ ಪೋಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್. ಅದು ಫಸ್ಟಿಗೆ ಆನ್ಸರ್ ಸಿಕ್ಬಿಟ್ಟಿರ್ತೈತಿ ಎಲ್ಲಿಂದರೆ ನೋಡಿ ಏನು ಕ್ರಾಸ್ ಶೇಕಿಯರ್ ಇಲ್ಲಿ ನೋಡಿ ಇದರಲ್ಲಿ ಒಂದು ಪಾಯಿಂಟ್ ಹೈಲೈಟ್ ಮಾಡಿದ್ದಾರೆ. ದಿಸ್ ಈಸ್ ವಾಟ್ ನೋಡಿ ಟೆಂಡರ್ ಸೆಂಟನ್ ಲೀನ್ಸ್ ಆನ್ ವರ್ಡ್ ಅಂಡ್ ಗಾರ್ಡನ್ಸ್. ಫಸ್ಟ್ ಇದು ಹೌದು ಹೌ ಹಿ ಕ್ರಿಯೇಟೆಡ್ ಅಂತಂದರೆ ಸೊ ಟೆಂಡರ್ ಸೆಂಟನ್ ಅಂಡ್ ವರ್ಡ್ ಅಂಡ್ ಗಾರ್ಡನ್ಸ್ ಅಂತ ಬರಿಬೋದು. ಇನ್ನೊಂದು ದ ರೋರಿಂಗ್ ಸ್ಟ್ರೀಮ್ ರಶ್ಚಿಂಗ್ ಫಾಸ್ಟ್ ಇದು ಬರಿಬೋದು. ದ ರೂಲಿಂಗ್ ಸರ್ಫೇಸ್ ದ ಎಡ್ಜ್ ಆಫ್ ದ ವೇವ್ಸ್. ಈ ರೀತಿ ನೀವು ಪಾಯಿಂಟ್ಸ್ ಬರೋದಿಲ್ಲ ಅಂದರೆ 3 ಪಾಯಿಂಟ್ಸ್ ಬರೋದ್ರೆ ಯು ವಿಲ್ ಗೆಟ್ ಈಸಿಲಿ 2 marks. ಸೊ ಹಿಯರ್ ಅಗೇನ್ ಇಟ್ಸ್ ಅ ಕ್ವಶನ್ ಆಫ್ 6 marks. ನೋಡಿ ಎಷ್ಟೊಂದು ಸಿಂಪಲ್ ಆಗಿರೋ ಟಾಪಿಕನ್ನು ಕೇಳ್ತಾ ಬಂದಿದ್ದಾನೆ. ಸೊ ದೀಸ್ ಕ್ವಶನ್ ಆನ್ಸರ್ಸ್ ಆರ್ ವೆರಿ ಈಸಿ. ನಿಮ್ಗೆ ಏನು ಆಪ್ಷನ್ಸ್ ಚೆನ್ನಾಗಿರುತ್ತೆ ಅಂತಂದರೆ ನೋಡಿ ದೇ ಹ್ಯಾವ್ ಗಿವನ್ 6 ಕೊಟ್ಟಿರ್ತಾರೆ. 6 ಅಲ್ಲಿ ಯಾವುದಾದ್ರೂ ನೀವು ಏನು ಬರೀಬೇಕು 4 ಅನ್ನು ಬರೆದ್ರೆ ಆಯಿತು. ಹೌದಾ, ಯು ಹ್ಯಾವ್ ಟು ರೈಟ್ ಎನಿ 4. ನಿಮ್ಗೆ ಏನಾದರೂ ಕರೆಕ್ಟಾಗಿ ಬರೋದಾದ್ರೆ 4 ಸಿಗುತ್ತೆ. ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೂ ಕೂಡ ಯು ವಿಲ್ ಗೆಟ್ ವಾಟ್ ಇಲ್ಲಿಂಗೆ 4 ಟಚ್ ಮಾಡಬೇಕು. ಈಚ್ ಕ್ಯಾರೀಸ್ 3 marks. ಓಕೆ, ನಿಮ್ಗೆ ಕರೆಕ್ಟಾಗಿ ಬರೋದು 3 marks ಸಿಗುತ್ತೆ. ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿದ್ರು ಕೂಡ ಯು ವಿಲ್ ಗೆಟ್ 2.5. ಸೊ ದಿಸ್ ಈಸ್ ಆಲ್ಸೋ ಇಲ್ಲಿ ನೋಡಿ ನಾವು 4th ದಟ್ ಇಸ್ ದ ಮೇನ್ ಕ್ವಶನ್. ದೇ ಹ್ಯಾವ್ ಆಲ್ಮೋಸ್ಟ್ ಕ್ಯಾರಿಡ್ ಲೈಕ್ ವಾಟ್ ಈಸ್ ಕಾಲ್ಡ್ ಆಸ್ 12 marks. ಹೌದಾ ನೋಡಿ, ವೈ ಕುಡ್ ನಾಟ್ ದ ಕಿಂಗ್ ಆಫ್ ಮೆನಾಗೋ ಎಕ್ಸಿಕ್ಯೂಟ್ ದ ಕ್ರಿಮಿನಲ್ ಫಾರ್ ಕಮಿಟಿಂಗ್ ಎ ಮರ್ಡರ್. ಇಲ್ಲಿ 6 ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ರೈಟ್ ಎನಿ 3. ಸೊ ಈ ರೀತಿ ಸಿಂಪಲ್ ಆಗಿರುವಂಥ ಟಾಪಿಕ್ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ದೇವೆ. ಹೌದಾ, ಅವ್ರು ಹೇಗೆ ಬರೀಬೇಕು ಅಂತ ನಿಮ್ಗೆ ಗೊತ್ತೈತೆ. ಇವನ್ನೆಲ್ಲ ಅಟೆಂಪ್ಟ್ ಮಾಡಿದ್ದೀರಿ ಅಂತ ನಾನು ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ಕೊಳ್ತೇನೆ, ಲೆಂಗ್ತಿ ವಿಡಿಯೋ ಆಗುತ್ತೆ, ಅದಕ್ಕೆ ಪಾರ್ಟ್ ಸಿ ಮತ್ತು ಪಾರ್ಟ್ ಇ ಅವನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.